ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 4,000 ರೂಪಾಯಿ ಹಣ ಹಾಗೂ ಪ್ರತಿ ತಿಂಗಳು ಈ ಒಂದು ಯೋಜನೆಯಿಂದಲೂ ಕೂಡ 3,000 ರೂಪಾಯಿ ಹಣ ನಿಮಗೆ ಸಿಗುತ್ತೆ. ಇದು ಈ ಒಂದು ದಿನಾಂಕದಿಂದ ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ. ಇದರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವದ ಮತ್ತು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಹಾಗೂ ಇಲ್ಲಿ ಫ್ರೆಶ್ ಆಗಿ ಪ್ರತಿ ತಿಂಗಳು 3,000 ರೂಪಾಯಿ ಹಣ ನಿಮಗೆ ಸಿಗುತ್ತೆ, ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವಿಶೇಷವಾಗಿ 25 ಮತ್ತು 26ನೇ ಕಂತಿನ ಹಣ ಬಗ್ಗೆ ಸಂಪೂರ್ಣವಾದಂತಹ ಅಪ್ಡೇಟ್ ಬಂದಿದೆ ಮತ್ತು ಜಿಲ್ಲೆಗಳ ಲಿಸ್ಟು, 4,000 ರೂಪಾಯಿ ಹಣ, ಫಲಾನುಭವಿಗಳ ಲಿಸ್ಟ್ ಬಿಡುಗಡೆ ಮತ್ತು ಸರ್ಕಾರದಿಂದ ಬಂದಿರುವಂತಹ ಹೊಸ ಮಾಹಿತಿ ಮತ್ತು ಪ್ರತಿ ತಿಂಗಳು 3,000 ರೂಪಾಯಿ ಹಣ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ಆದ ಕಾರಣ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು. ವೀಕ್ಷಕರೇ ನೋಡಿ, ನಮ್ಮ ಚಾನಲ್ಗೆ ಬಹಳಷ್ಟು ಜನ ಮಹಿಳೆಯರೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದಷ್ಟೇ ಅಲ್ಲದೆ ಬರೋಬ್ಬರಿ 4 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ಎಲ್ಲ ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ನೋಡಿ. ಹಾಗಾಗಿ ನೀವು ಕೂಡ ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮಹಿಳೆಯರಿಗೇನೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಹಾಗಾಗಿ ದಯವಿಟ್ಟು ನೀವು ಕೂಡ ಮಹಿಳೆಯರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಮೊದಲಿಗೆ ಬರೋಬ್ಬರಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ 4,000 ರೂಪಾಯಿ ಹಣ ಜಮೆ ಆಗಲಿದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸ್ತಾ ಹೋಗ್ತಾನೆ. ನೋಡಿ, ವಿಶೇಷವಾಗಿ 25 ಮತ್ತು 26ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು 4,000 ರೂಪಾಯಿ ಯಾರಿಗೆ ಬರುತ್ತಿದೆ, ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಬರುತ್ತಿದೆ, ಯಾವ ಫಲಾನುಭವಿಗಳಿಗೆ ಹಣ ಇನ್ನೂ ಬರಲಿಲ್ಲ ಮತ್ತು ಹೊಸ ಸರ್ಕಾರದಿಂದ ಬಂದಿರುವಂತಹ ಹೊಸ ಸೂಚನೆ ಏನು ಮತ್ತು ಇವತ್ತಿನ ಲೇಟೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಏನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಹಾಗೂ ಇದಷ್ಟೇ ಅಲ್ಲದೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ವೀಕ್ಷಕರೇ, ಇದು ತುಂಬಾನೇ ಇಂಪಾರ್ಟೆಂಟು. ಇದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನಮ್ಮ ಒಂದು ವೀಕ್ಷಕರಿಗೆ. ಇದಷ್ಟೇ ಅಲ್ಲದೆ ಇಲ್ಲಿ ಮೊದಲನೆಯ ಅಪ್ಡೇಟ್ ಏನಪ್ಪಾ ಅಂತಂದ್ರೆ 4,000 ರೂಪಾಯಿ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಯಾಕಂದ್ರೆ ಸರ್ಕಾರ ಈಗ 25ನೇ ಮತ್ತು 26ನೇ ಕಂತಿನ ಹಣವನ್ನ ಸೇರಿಸಿ ಒಟ್ಟು 4,000 ರೂಪಾಯಿ ಹಣವನ್ನ ಹಾಕುವ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಅಂದ್ರೆ ನೀವು 25ನೇ ಕಂತಿನ ಹಣ ಅಷ್ಟೇ ಅಲ್ಲದೆ 26ನೇ ಕಂತಿನ ಹಣವನ್ನು ಕೂಡ ನಿಮ್ಮದಾಗಿಸಿಕೊಳ್ತೀರಾ. ಬರೋಬ್ಬರಿ 4,000 ರೂಪಾಯಿ ಹಣವನ್ನ, ಅಂದ್ರೆ ಇನ್ನು 2 ಕಂತಿನ ಹಣ ಬರಬೇಕಿರುವ ಫಲಾನುಭವಿಗಳಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ. ಈ ಹಣವನ್ನ ಡಿಬಿಟಿ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಮತ್ತು ಇಲ್ಲಿ ಎರಡನೆಯ ಅಪ್ಡೇಟ್, ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಮೊದಲಿಗೆ ಇಲ್ಲಿ ಹಣ ಬರದೇ ಇದ್ರೆ ಏನ್ ಮಾಡಬೇಕು ಅಂತ ಸರ್ಕಾರದಿಂದಲೇ ಅಧಿಕೃತವಾದಂತಹ ಮಾಹಿತಿ ಬಂದಿದೆ. ನೋಡಿ, ಕೆಲವರು ಕೇಳ್ತಿರುವ ಪ್ರಮುಖ ಪ್ರಶ್ನೆ ಏನಂದ್ರೆ ನಮಗೆ ಹಣ ಇನ್ನೂ ಬರಲಿಲ್ಲ, ಏನ್ ಮಾಡಬೇಕು ಅಂತ. ನೋಡಿ, ಇದಕ್ಕೆ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಹಣವನ್ನ ಹಂತ ಹಂತವಾಗಿ ಹಾಕಲಾಗುತ್ತಿದೆ. ಎಲ್ಲಾ ಫಲಾನುಭವಿಗಳಿಗೆ ಹಣ ಬರುತ್ತಿದೆ. ಆದ್ದರಿಂದ ಇವಾಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಹಣ ಬರದೇ ಇದ್ದರೆ ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯವಿಲ್ಲ. ನೋಡಿ, 4ನೆಯ ಮತ್ತು ಇಲ್ಲಿ ಬಹಳಷ್ಟು ಜನ 4,000 ರೂಪಾಯಿ ಹಣ ಬರಬೇಕಲ್ಲ, ಇದು 4 ಕಂತುಗಳ ಹಣನ ಅಂತ ಕೇಳ್ತಾ ಇದ್ದೀವಿ. ನೋಡಿ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಇದು ಕೇವಲ 2 ಕಂತುಗಳ ಹಣ. ಇದಷ್ಟೇ ಅಲ್ಲದೆ ಇನ್ನೂ ಕೂಡ ಪೆಂಡಿಂಗ್ ಇದಾವೆ. ನಮ್ಮ ಒಂದು ರಿಸರ್ಚ್ ಪ್ರಕಾರ ಬಹಳಷ್ಟು ಕಂತುಗಳು ನಿಮಗೆ ಪೆಂಡಿಂಗ್ ಇದಾವೆ. ಆದ್ರೆ ಎಲ್ಲದರ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೇವೆ, ನಾವು ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ಸರ್ಕಾರ 25 ಮತ್ತು 26ನೇ ಕಂತಿನ ಹಣ ಅಷ್ಟೇ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಕಂತಿನ ಹಣ ಬಾಕಿ ಇಟ್ಕೊಂಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಇದು ಒಂದು ಲೆಕ್ಕ ನೋಡ್ತಾ ಹೋದ್ರೆ ಇದು ಕೂಡ ಸ್ಪಷ್ಟವಾದಂತಹ ನಿರ್ಧಾರ ಆಗಿರುತ್ತೆ. ನಿಮ್ಮ 25 ಮತ್ತು 26 2 ಕಂತಿನ ಹಣವನ್ನ ಒಟ್ಟಿಗೆ ಹಾಕೋದು. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಅನ್ನ ಮಾಡಿ. ನೋಡಿ, ಇದು 3ನೇ ಅಪ್ಡೇಟ್ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ಮುಖ್ಯವಾಗಿ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಬೇಕು, ಆಧಾರ್ ಲಿಂಕ್ ಆಗಿರಬೇಕು, ಡಿಬಿಟಿ ಎನೇಬಲ್ ಆಗಿರಬೇಕು. ಈ 3 ವಿಷಯಗಳು ಸರಿಯಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಹಣ ಬರುತ್ತೆ ಅಂತ ಸರ್ಕಾರ ತಿಳಿಸಿರುವಂತದ್ದು. ಇನ್ನು ಬನ್ನಿ 4ನೇ ಅಪ್ಡೇಟು, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಿದೆ. ಸ್ನೇಹಿತರೆ, ಇತ್ತೀಚಿನ ಮಾಹಿತಿಯ ಪ್ರಕಾರ ಕೆಲವು ಜಿಲ್ಲೆಗಳಲ್ಲಿ ಹಣ ಹಾಕುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಮುಖ್ಯವಾಗಿ ಈ ಜಿಲ್ಲೆಗಳ
ಫಲಾನುಭವಿಗಳ ಖಾತೆಗಳಿಗೆ ಹಣ ಬರ್ತಾ ಇರುವಂಥದ್ದು. ಅದು ಯಾವ ಯಾವ ಜಿಲ್ಲೆಗಳು ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ, ಎರಡನೆಯದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮತ್ತು ಮೂರನೆಯದಾಗಿ ತುಮಕೂರು ಜಿಲ್ಲೆ, ಮತ್ತು ನಾಲ್ಕನೆಯದಾಗಿ ಮೈಸೂರು ಜಿಲ್ಲೆ, ಮತ್ತು ಐದನೆಯದಾಗಿ ಬೆಳಗಾವಿ ಜಿಲ್ಲೆ, ಮತ್ತು ಆರನೆಯದಾಗಿ ವಿಜಯಪುರ ಜಿಲ್ಲೆ, ಮತ್ತು ಏಳನೆಯದಾಗಿ ಕಲಬುರಗಿ ಜಿಲ್ಲೆ, ಮತ್ತು ಎಂಟನೆಯದಾಗಿ ಶಿವಮೊಗ್ಗ ಜಿಲ್ಲೆ, ಮತ್ತು ಒಂಬತ್ತನೆಯದಾಗಿ ದಾವಣಗೆರೆ ಜಿಲ್ಲೆ, ಮತ್ತು ಹತ್ತನೆಯದಾಗಿ ಧಾರವಾಡ ಜಿಲ್ಲೆ. ಈ ಜಿಲ್ಲೆಗಳಲ್ಲಿ ಹಲವಾರು ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮೆ ಆಗುತ್ತಿದೆ. ಇನ್ನು ಉಳಿದ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಬರುತ್ತಿದೆ. ಇವಾಗ ಬನ್ನಿ, ಪ್ರತಿ ತಿಂಗಳು 3,000 ರೂಪಾಯಿ ಹಣ ಹೇಗೆ ನಿಮಗೆ ಸಿಗ್ತಾ ಇದೆ ಅಂತ ಅದೇನಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಇಲ್ಲೊಂದು ಚಿಕ್ಕ ಅಪ್ಡೇಟ್ ಇದೆ. ಏನಂತಂದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಏನು ಬರಬೇಕಲ್ಲ, ಹಣ ಬರಬೇಕಂತಂದ್ರೆ ಇಲ್ಲಿ ನೀವು NPCI ಲಿಂಕ್ ಅನ್ನ ಮಾಡಿಸಿರಲೇಬೇಕು ಅಂತ ಸರ್ಕಾರ ಹೇಳಿರುವಂತದ್ದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ NPCI ಲಿಂಕ್ ಆಗಿರದಿದ್ದರೆ ಹಣ ಬರೋದಿಲ್ಲ ಅಂತ ಸ್ವತಃ ಸರ್ಕಾರ ತಿಳಿಸಿರುವಂತದ್ದು. ಆದ್ದರಿಂದ ನಿಮ್ಮ ಬ್ಯಾಂಕ್ಗೆ ಹೋಗಿ NPCI ಲಿಂಕ್ ಆಗಿದೆಯೇ ಎಂದು ಖಾತರಿಪಡಿಸಿಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಸರ್ಕಾರದ ಹೊಸ ಸೂಚನೆ ಸ್ನೇಹಿತರೆ, ಇದನ್ನ ಗಮನವಿಟ್ಟು ಕೇಳಿ. ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಯಾವುದೇ ಫಲಾನುಭವಿಗಳನ್ನ ಯೋಜನೆಯಿಂದ ತೆಗೆದು ಹಾಕುವುದಿಲ್ಲ. ಅರ್ಹರಾದ ಎಲ್ಲರಿಗೂ ಕೂಡ ಹಣ ಬರುತ್ತದೆ. ಯಾರಿಗಾದರೂ ಹಣ ಬರದೇ ಇದ್ರೆ ಅವರು ಆತಂಕ ಪಡಬೇಕಾಗಿಲ್ಲ, ಗಾಬರಿ ಪಡಬೇಕಾಗಿಲ್ಲ, ಹಣವನ್ನ ಹಾಕಲಾಗುತ್ತಿದೆ ಅಂತ ಸರ್ಕಾರದಿಂದ ಸೂಚನೆ ಸಿಕ್ಕಿರುವಂತದ್ದು. ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಹಣ ಹಾಕುವ ಪ್ರಕ್ರಿಯೆ ಮುಂದುವರೆದಿದೆಯೇ? ಹೌದು ಸ್ನೇಹಿತರೆ, ಈಗ ಹಣ ಹಾಕುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿದಿನ ಸಾವಿರಾರು ಫಲಾನುಭವಿಗಳಿಗೆ ಹಣ ಬರುತ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ. ಮತ್ತು ಸ್ನೇಹಿತರೆ, ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ತಾನೆ ನೋಡಿ ವೀಕ್ಷಕರೇ. ನಿಮ್ಮ ಒಂದು ಸ್ಟೇಟಸ್ ಅನ್ನ ಅಂದ್ರೆ ನಿಮ್ಮ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಲು ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು, ಅಥವಾ ಬ್ಯಾಂಕ್ SMS ಅನ್ನ ಚೆಕ್ ಮಾಡಬಹುದು, ಅಥವಾ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಅನ್ನ ಮಾಡಿಸಿ ಚೆಕ್ ಮಾಡಬಹುದು, ಅಥವಾ DBT ಆ್ಯಪ್ ಕರ್ನಾಟಕ ಆ್ಯಪ್ ಅಲ್ಲಿ ಚೆಕ್ ಮಾಡಬಹುದು. ಮತ್ತು ಇಲ್ಲಿ ಹಣ ಬರಲು ವಿಳಂಬವಾದ ಕಾರಣವನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದಾನೆ. ಕೆಲವರಿಗೆ ಹಣ ಬರಲು ವಿಳಂಬವಾಗುತ್ತಿರುವಂತಹ ಕಾರಣಗಳು ಬ್ಯಾಂಕ್ ಆಕ್ಟಿವ್ ಸಮಸ್ಯೆ, ಆಧಾರ್ ಲಿಂಕ್ ಸಮಸ್ಯೆ, NPCI ಲಿಂಕ್ ಇಲ್ಲದಿರುವುದು, ಟೆಕ್ನಿಕಲ್ ಪ್ರಾಬ್ಲಮ್. ಈ ಸಮಸ್ಯೆಗಳು ಸರಿಯಾದ ನಂತರ ಹಣ ಬರುತ್ತೆ ಸರ್ಕಾರದಿಂದ ಅಂತ ಹೇಳಲಾಗುತ್ತಿದೆ ವೀಕ್ಷಕರೇ. ಮತ್ತು ಇಲ್ಲಿ ಸರ್ಕಾರದಿಂದ ಮತ್ತೊಮ್ಮೆ ಒಂದು ಅಪ್ಡೇಟ್ ಬಂದಿರುವಂತದ್ದು, ಎಲ್ಲ ಫಲಾನುಭವಿಗಳಿಗೆ ಖಚಿತವಾಗಿ ಹಣ ಬರುತ್ತದೆ. ಸರ್ಕಾರ ಈಗಾಗಲೇ ಹೇಳಿರುವುದೇನೆಂದರೆ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಣ ಖಚಿತವಾಗಿ ಬರುತ್ತದೆ. ಯಾರೂ ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗಿದೆ. ಸ್ನೇಹಿತರೆ ಬನ್ನಿ, ಇವಾಗ 3,000 ರೂಪಾಯಿ ಅಂದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುವಂತಹ ಒಂದು ಯೋಜನೆ. ಇದನ್ನ ನೀವು ಕೇಳಿರೋದಿಲ್ಲ, ಬಹಳಷ್ಟು ಜನರು ಇದನ್ನ ಕೇಳಿರೋದಿಲ್ಲ. ಅದು ಯಾವ ಒಂದು ಯೋಜನೆ, ಹೇಗೆ ಹಣ ಸಿಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇದೊಂದು ಶಾರ್ಟ್ ಆಗಿ ನಿಮಗೆ ಕಂಪ್ಲೀಟ್ ಸೂಪರ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ವೀಕ್ಷಕರೇ. ನೋಡಿ, ಇದು ಕೇಂದ್ರದಿಂದ ತಿಂಗಳಿಗೆ 3,000 ರೂಪಾಯಿ ಅಂತಾನೆ ಹೇಳ್ಬಹುದು. ಹೌದು, ಯಾರಿಗೆ ಸಿಗ್ತಾ ಇದೆ ಹೇಗೆ ಅಂತ ತಿಳಿಸ್ತಾ ಹೋಗ್ತಾನೆ ನೋಡಿ. ಇದು ಬಡವರಿಗೆ ಸಿಗ್ತಾ ಇರುವಂತದ್ದು. ಅಂದ್ರೆ ದಿನವಿಡೀ ಕಷ್ಟಪಟ್ಟು ದುಡಿಯುವ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ಮುಖ್ಯವಾದ ಚಿಂತೆ ಇದ್ದೇ ಇರುತ್ತದೆ. ಈಗ ಏನೋ ದುಡಿತಿದ್ದೇವೆ, ಆದ್ರೆ ವಯಸ್ಸಾಗಿ ಮೈಯಲ್ಲಿ ಶಕ್ತಿ ಕುಂದಿದಾಗ ನಮ್ಮ ಗತಿ ಏನು ಅಂತ, ಜೀವನ ನಿರ್ವಹಣೆಗೆ ಹಣಕ್ಕೆ ಎಲ್ಲಿ ಹೋಗುವುದು ಎಂಬ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡುತ್ತೆ. ಹಾಗಾದ್ರೆ ಚಿಂತೆ ಪಡಬೇಡಿ. ನಿಮ್ಮ ವೃದ್ಧಾಪ್ಯದ ಬದುಕಿನ ಭದ್ರತೆ ನೀಡಲು ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ತಂದಿದೆ. ಅದೇ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ. ಅಂದ್ರೆ ಇದನ್ನ ಶಾರ್ಟ್ ಆಗಿ PMSYM ಯೋಜನೆ ಅಂತಾನೂ ಕೂಡ ಹೇಳ್ತಾರೆ ನೋಡಿ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಇದನ್ನ ಹೇಳ್ತವೆ. ಇದು ಕೇವಲ ಒಂದು ಯೋಜನೆಯಲ್ಲ, ನಿಮ್ಮ ಭವಿಷ್ಯವನ್ನ ಆಸರೆ ದಿನಕ್ಕೆ ಒಂದು ಚಹಾ ಕುಡಿಯುವ ಖರ್ಚಿನಲ್ಲಿ ನಿಮ್ಮ ವೃದ್ಧಾಪ್ಯವನ್ನ ನೀವು ಸುರಕ್ಷಿತಗೊಳಿಸಬಹುದು ವೀಕ್ಷಕರೇ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಿದ್ದೇನೆ ನೋಡಿ. ಏನಿದು ಯೋಜನೆ, ಲಾಭವೇನು? ಇದು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ರೂಪಿಸಿದ ಪಿಂಚಣಿ ಯೋಜನೆಯಾಗಿದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡಂತಹ ಫಲಾನುಭವಿಗಳಿಗೆ 60 ವರ್ಷ ವಯಸ್ಸು ಪೂರ್ಣಗೊಂಡ ನಂತರ ಜೀವನವನ್ನ ಸುಲಭಗೊಳಿಸಲು ಪ್ರತಿ ತಿಂಗಳು 3,000 ರೂಪಾಯಿಗಳ ಖಚಿತ ಪಿಂಚಣಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಹಾಗಾದ್ರೆ ನಾವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ, ನೀವು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದೀರಾ, ನಿಮ್ಮ ವಯಸ್ಸು 18ರಿಂದ 40 ವರ್ಷ ಒಳಗಿದೆಯೇ, ಹಾಗಾದರೆ ಈ ಯೋಜನೆ ನಿಮಗಾಗಿಯೇ. ವಿಶೇಷ ಸೂಚನೆ ನೋಡಿ, ನೀವು ಇಲ್ಲಿ 18 ವರ್ಷದ ಮೇಲ್ಪಟ್ಟವರಾಗಿರಬೇಕು ಮತ್ತು ಕರ್ನಾಟಕದ ಹಾಗೂ ಭಾರತದ ನಿವಾಸಿಯಾಗಿರಬೇಕು. ಯಾವ್ಯಾವ ಕೆಲಸದವರು ಸೇರಿರಬಹುದು ನೋಡಿ, ಇಲ್ಲಿ ಪಟ್ಟಿಯ ದೊಡ್ಡದಿದೆ. ಅಂದ್ರೆ ನೆರಗಾ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರ ಮಾಡುವವರು, ಆಟೋ ಚಾಲಕರು, ಕಟ್ಟಡ ನಿರ್ಮಾಣ ಮಾಡುವವರು, ಟೈಲರ್ಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಹೋಟೆಲ್ ಕಾರ್ಮಿಕರು ಮತ್ತು ಹಮಾಲರು ಮತ್ತು ಕುಶಲಕರ್ಮಿಗಳು, ಕಮ್ಮಾರರು, ಕುಂಬಾರರು, ನೇಕಾರರು ಇತ್ಯಾದಿ ಮನೆ ಕೆಲಸದವರು. ಹೀಗೆ ಅಸಂಘಟಿತ ವಲಯದ 100 ಬಗೆಯ ವೃತ್ತಿ ಮಾಡುವವರ ಈ ಒಂದು ಯೋಜನೆಗೆ ಸೇರಬಹುದು ಅಂತ ಹೇಳಲಾಗಿದೆ. ಹಾಗಾದ್ರೆ ಹಣ ಎಷ್ಟು ಕಟ್ಟಬೇಕು, ಇದನ್ನ ಫ್ರೀ ಆಗಿ ಕೊಡ್ತಾರ ಅಂತ ನೋಡೋದಾದ್ರೆ, ಇಲ್ಲಿ ನೀವು ದೊಡ್ಡ
ಮೊತ್ತ ಹೂಡಿಕೆ ಮಾಡಬೇಕಾಗಿಲ್ಲ. ತಿಂಗಳಿಗೆ 55 ರೂಪಾಯಿ. ನೋಡಿ, ತಿಂಗಳಿಗೆ ನಾನು ಹೇಳ್ತಾ ಇರೋದು, ದಿನಕ್ಕೆ ಅಲ್ಲ, ತಿಂಗಳಿಗೆ ವೀಕ್ಷಕರೇ, ತಿಂಗಳಿಗೆ 55 ರೂಪಾಯಿ. ಅಂದರೆ ದಿನಕ್ಕೆ 2 ರೂಪಾಯಿ ಕೂಡ ಆಗಿರೋದಿಲ್ಲ, ಅಷ್ಟೊಂದು ಕಡಿಮೆ ಮೊತ್ತ ಇರುತ್ತೆ. ತಿಂಗಳಿಗೆ 55 ರೂಪಾಯಿ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತಾ ಹೋಗುತ್ತೆ ಮತ್ತು ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರುತ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನೀವು ಹೇಳ್ಬೋದು, ಈ ಒಂದು ಯೋಜನೆ ಓಕೆನಾ, ನಾವು ಹೇಗೆ ನೋಂದಾಯಿಸಬೇಕು ಅಂತ ಮಾಡೋದಾದ್ರೆ ಬಹಳ ಸುಲಭ. ಹೌದು, ನೀವು ಕೂಡ ನೋಂದಾಯಿಸಿಕೊಳ್ಳಿ. ಯಾಕಂದ್ರೆ 3,000 ರೂಪಾಯಿ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ಇಲ್ಲಿ ಬಹಳ ಸುಲಭ ನೋಂದಣಿ ಮಾಡೋದು, ಅರ್ಜಿಯನ್ನು ಸಲ್ಲಿಸೋದು. ನೋಡಿ, ಈ ಕೆಳಗಿನ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಹಿಂದೆ ಭೇಟಿ ನೀಡಿ. ಅಂದರೆ ಯಾವ ದಾಖಲಾತಿಗಳು? ಆಧಾರ್ ಕಾರ್ಡ್ ಬೇಕು, ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಸಕ್ರಿಯವಾಗಿರುವ ಮೊಬೈಲ್ ನಂಬರ್ ಬೇಕು, ಮತ್ತು ನಾಮಿನಿ ವಿವರಗಳು ಬೇಕು, ಮತ್ತು ಈ ಶ್ರಮ ಕಾರ್ಡ್ ಇದ್ರೆ ಸಾಕು. ನೀವೇ ಸ್ವತಃ ಆನ್ಲೈನ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ನಮ್ಮ ವಾಟ್ಸಪ್ ಗ್ರೂಪ್ದು ಲಿಂಕನ್ನು ಕೊಟ್ಟಿರ್ತಾನೆ, ಪ್ರತಿಯೊಬ್ಬರು ಕೂಡ ಸೇರಬಹುದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹಿಂದೆ ನೋಂದಾಯಿಸಿ ನಿಶ್ಚಯಿಂದಿರಿ. ಯಾಕಂತಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತದ್ದು. ಹಾಗಾಗಿ ವಿಡಿಯೋನ ಆದಷ್ಟು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.